ಎಚ್.ಡಿ. ಕುಮಾರಸ್ವಾಮಿ ರಾಜಕೀಯ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ನಾವ್ಯಾರೂ ಇಲ್ಲಿ ಗೂಂಡಾಗಳಿಲ್ಲ, ಗಲಾಟೆ ಮಾಡೋದಿಲ್ಲ, ನಮಗೆ ಟೌನ್ಶಿಪ್ ಬೇಕೇ ಬೇಕು ಅಂತೇಳಿ ಅನ್ನದಾತರು ಪಟ್ಟು ಹಿಡಿದಿರುವಂಥದ್ದು. ರೆಡ್ ಝೋನ್ ಮಾಡಿ ನಾವು ವನವಾಸ ಅನುಭವಿಸ್ತಾ ಇದ್ದೀವಿ, ಕಳೆದ 20 ವರ್ಷಗಳಿಂದ ಸಮಸ್ಯೆಯಲ್ಲಿದ್ದೀವಿ ಅಂತಿದ್ದಾರೆ ರೈತರು. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕೂಡ ಅನ್ನದಾತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಈ ರೀತಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋರು ಯಾರು ಅಂದ್ರೆ ಬಿಡದಿ ಟೌನ್ಶಿಪ್ ಬೇಕು ಅಂತ ಹೇಳಿ ಅದರ ಪರವಾಗಿ ಒಂದು ತಂಡ ಹೋರಾಟ ಮಾಡ್ತಾ ಇದೆ. ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮೋಹನ್ ಮಾತುಕತೆ ನಡೆಸಿದ್ದಾರೆ, ನೋಡ್ಕೊಂಡ್ ಬರೋಣ. GBIT ಅಂದರೆ ಬಿಡದಿ ಟೌನ್ಶಿಪ್ ಅನ್ನ ಪರವಾಗಿ ಇರ್ತಕ್ಕಂಥ ರೈತರು ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಸಾಕಷ್ಟು ಮಹಿಳೆಯರು ಈ ಒಂದು ಪ್ರತಿಭಟನೆಯಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಒಂದು ಕೆಲಸವನ್ನ ಮಾಡ್ತೀನಿ. ಅಮ್ಮ, ಈಗ ನೀವು ಕೂಡ ಜಮೀನನ್ನ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀರಿ ಅಂತ ಹೇಳ್ತಿದ್ರಿ, ಏನು ಹೇಳ್ತೀರಿ? ಯಾಕಾಗಿ ಈ ಪ್ರತಿಭಟನೆ ಮಾಡ್ತಿದ್ದೀರಿ ಅಂತಂದರೆ ನಾವು ಏನು ನಮ್ಮ ಹೆಸರಿಗೆ ಏನು ಆಗಲಿಲ್ಲ, ನಮ್ಮ ಮಕ್ಕಳುಗಳು ಸಾಲ ಮಾಡ್ತಾವ್ರೆ, ಸಾಲ ಮಾಡಿ ಎತ್ಕೊ ಹಾಕೋಕ್ಕಾಗಲ್ಲ, ಭೂಮಿ ತೆಗಿಯೋಕ್ಕೂ ಯಾರು ಬರಲ್ಲ ಅಂತ ಅದಕ್ಕೆ ಸಹಿ ಕೊಡ್ತಾ ಇದ್ದೀವಿ. ಈಗ ಕುಮಾರಸ್ವಾಮಿ ಅವರು ಹೇಳ್ತಾವ್ರೆ ಈ ಜಾಗನ ಬಿಟ್ಕೊಡ್ಬೇಡಿ, ಅದರಿಂದ ವ್ಯವಸಾಯ ಮಾಡ್ಕೊಂಡು ಇರ್ಬೋದು ಅಂತ ಏನು ಹೇಳ್ತೀರಿ? ಹೇಳ್ತಾವ್ರೆ ಆಗಲ್ಲ ಸ್ವಾಮಿ, ಏನು ನಮ್ಮ ಕೈಲಿ ಆಗ್ತೈತೆ ಸ್ವಾಮಿ, ಗೇಯಕ್ಕಾಯ್ತದ, ಮಕ್ಳುಗಳೆಲ್ಲ ಎಲ್ಲೆಲ್ಲ ಅವ್ರೆ ನಾವು ನಮ್ಮ ಕೈಲಿ ಗೇಯಕ್ಕಾಯ್ತದ, ನಿಮ್ಮಂಥವ್ರು ಸೇನೋ ಕೊಟ್ಟರು ನಾವು ತಿನ್ಕೊಂಡು ಕಾಲ ಕಳಿತೀವಿ ಸ್ವಾಮಿ. ಹಚ್ಕಾಯಿ ಮಾಡ್ತೀವಿ ಸ್ವಾಮಿ. ಹಚ್ಕಾಗಿ ಈಗೆಲ್ಲ ಕೊಟ್ಬಿಟ್ಟು ದುಡ್ಡೇನಾರು ಇಸ್ಕೊಂಡಿದ್ರಾ? ಏನು ಇಲ್ಲ ಸ್ವಾಮಿ, ಎಲ್ಲೂ ಇಸ್ಕೊಳ್ಳಿಲ್ಲ, ದುಡ್ಡು ಇಸ್ಕೊಳ್ಳಿಲ್ಲ, ಕೊಡಿಯಕ್ಕೆ ರೆಡಿ ಆಗಿದೆ ಸ್ವಾಮಿ, ಕೊಡಕ್ಕೆ ರೆಡಿ ಆಗಿದ್ದೀವಿ. ಈಗ ಇನ್ನೂ ಒಬ್ರು ನಮ್ಮ ಜೊತೆ ಇದ್ದಾರೆ, ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು GBITಯ ಪರವಾಗಿ ಇರ್ತಕ್ಕಂಥ ಮಹಿಳೆಯರು ಕೂಡ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ರಿ, ಏನು ಹೇಳ್ತೀರಿ ಈ ಬಗ್ಗೆ? ನೀವು ನೋಡಿರ್ತಕ್ಕಂತಹ ಭೂಮಿ ಏನಿದೆಯಲ್ಲ ಅದನ್ನ ಫಲವತ್ತಾಗಿದೆ ಅಂತ ಹೇಳ್ತಾರೆ. ಆದರೆ ಬೈರಮಂಗಲದಲ್ಲಿರ್ತಕ್ಕಂಥ ನೀರನ್ನ ನೀವು ನೋಡ್ಬಿಟ್ರೆ, ಕೆರೆಯಲ್ಲಿ ಇರ್ತಕ್ಕಂಥ ನೀರಾಗಿರ್ಬೋದು ಅಥವಾ ತೊರೆಗಳಲ್ಲಿ ಹರಿಯುವಂಥ ನೀರಾಗಿರ್ಬೋದು, ಅವ್ರಗಳಿಗೆ ಎಷ್ಟು ಸ್ಕಿನ್ ಡಿಸೀಸ್ ಆಗಿದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತು. ಅವ್ರು ಕೇಳಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಪರಿಸ್ಥಿತಿಗಳು, ಸೊಳ್ಳೆಗಳು ಜಾಸ್ತಿ. ಅಭಿವೃದ್ಧಿ ಅಂತಕ್ಕಂಥದ್ದನ್ನ ಮಾಡುವಂಥ ಸಂದರ್ಭದಲ್ಲಿ ಇವಾಗ ಹೋರಾಟ ಮಾಡ್ತಾ ಇದ್ದಾರೆ, ಇವಾಗ ವಿರೋಧ ಮಾಡ್ತಾ ಇದ್ದಾರಲ್ಲ ಮಾನ್ಯ ಕುಮಾರಸ್ವಾಮಿ ಅವರು. 20 ವರ್ಷದ ಹಿಂದೆ ರೆಡ್ ಝೋನ್ ಅಂತ ಮಾಡಿದ್ರಲ್ಲ, ರೆಡ್ ಝೋನ್ ಮಾಡಿದಂಥ ಸಂದರ್ಭದಲ್ಲಿ ಈಗ ರೈತರು ನೆನಪು ಬರಲಿಲ್ವಾ ಅವ್ರಿಗೆ? ಅದನ್ನ ಚೇಂಜ್ ಮಾಡ್ಬೋದಾಗಿತ್ತಲ್ಲ, ಆಗ ಹೋರಾಟ ಮಾಡ್ಬೋದಾಗಿತ್ತಲ್ಲ, ಗೌರ್ಮೆಂಟ್ಗಳು ಸರ್ಕಾರಗಳಿತ್ತಲ್ಲ, ಅವಾಗ ಮಾಡ್ಬೋದಾಗಿತ್ತಲ್ಲ. ಇವಾಗ ಇದಿತ್ತಲ್ಲ, ಏನು ಅವರು ಯೂನಿಯನ್ ಮಿನಿಸ್ಟರ್ ಆದ್ರಲ್ಲ, ಆ ಟೈಮಲ್ಲಿ ಆದ್ರೂ ನೆನಪು ಮಾಡಿಕೊಂಡು ತಡಿಯಪ್ಪ, ನಮ್ಮ ಬಿಡದಿ ಜನಗಳಿದ್ದಾರೆ, ಬಿಡದಿ ಭಾಗದಲ್ಲಿ ಬೈರಮಂಗಲದಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ, ರೆಡ್ ಝೋನ್ ಅನ್ನು ತೆಗೆದು ನಮ್ಮ ರೈತರಿಗೊಂದು ಒಳ್ಳೆ ಬದುಕು ಕಟ್ಕೊಡೋಣ ಅನ್ನೋದಿತ್ತಲ್ಲ, ಯಾಕೆ ಮಾಡಲಿಲ್ಲ ಅದನ್ನ? ಇವತ್ತಿನ ದಿನ ಏನಕ್ಕೆ ಬರ್ತಾ ಇದ್ದಾರೆ ಹೋರಾಟ ಮಾಡೋದಕ್ಕೆ? ಇವತ್ತು ಇವುಗಳಿಗೆ ಪರಿಹಾರ ಅಂತಕ್ಕಂಥದ್ದು ಏನಿದೆ ಅದನ್ನ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವರಿಗೆ ಏನು ಸಕಲ ಸೌಲಭ್ಯಗಳನ್ನ ಏನು ಒದಗಿಸಬೇಕು ಅದನ್ನ ಮಾಡ್ಕೊಡ್ತಾ ಇದ್ದಾರೆ. ಅಂತ ಮಾಡುವಂಥ ಸಂದರ್ಭದಲ್ಲಿ ಜೊತೆಗೆ ಕೈ ಜೋಡಿಸಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವಂಥ ಕೆಲಸವನ್ನ ಮಾಡಬೇಕು. ಬೆಂಗಳೂರನ್ನ ಬೆಳೆಸೋದಕ್ಕೆ ಇಲ್ಲೇ ಬೇಕಾಗಿತ್ತಾ, ಬೇರೆ ಕಡೆ ಹೋಗೋಕ್ಕಾಗಲ್ವಾ ಹಾಗೆ ಹೇಗೆ ಅಂತ ಹೇಳಿದ್ರೆ, ಬೆಂಗಳೂರು ಬೆಳೆದ್ರೆ ಯಾರಿಗೆ ಒಳ್ಳೇದು? ಇಲ್ಲಿರ್ತಕ್ಕಂಥ ರೈತರ ಮಕ್ಕಳಿಗೆ ಒಳ್ಳೇದಲ್ವಾ, ನಮ್ಗಳಿಗೆ ಒಳ್ಳೇದಲ್ವಾ? ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಬರ್ತಾ ಇದ್ದಾರೆ ಈ ಒಂದು ಸ್ಥಳಕ್ಕೆ, ಅಂದ್ರೆ ವಿರೋಧವಾಗಿರತಕ್ಕಂಥ ಅವರಿಗೆ ಸಾಥನ ಕೊಡ್ಲಿಕ್ಕೆ ಬರ್ತಿದ್ದಾರೆ. ನೀವು ಕೂಡ ಇದೇ ರೋಡ್ನಲ್ಲಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ರಿ. ಇನ್ ಕೇಸ್ ಒಂದ್ ವೇಳೆ ಬಂದಂತ ಸಂದರ್ಭದಲ್ಲಿ ಏನೇನು ಯೋಜನೆಗಳನ್ನ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರಿ? ಅದೇ ಅವರೊಟ್ಟಿಗೆ ಶಾಂತಿಯುತವಾಗಿ ನಾವು ಮಾತಾಡ್ತೀವಿ. ಅವ್ರು ಈಗ ಒಂದು ಸ್ವಲ್ಪ ಕೆಲ ಗಂಟೆಗಳ ಕೆಳಗೆ ಹೇಳಿದ್ದಾರೆ ಒಂದು ನ್ಯೂಸ್ ಚಾನಲಲ್ಲಿ, ಗಲಾಟೆಗಳು ಮಾಡಿಬಿಡ್ತಾರೆ, ಹಾಗೆ ಮಾಡಿಬಿಡ್ತಾರೆ, ಹೀಗೆ ಮಾಡಿಬಿಡ್ತಾರೆ. ಬನ್ನಿ ಕುಮಾರಣ್ಣ, ಎಲ್ಲರೂ ಕೂತ್ಕೊಂಡು ರೈತರ ಪರವಾಗಿ ಮಾತಾಡೋಣ, ಎಲ್ಲರೂ ಒಟ್ಟಿಗೆ ಸೇರಿ ಏನಿದೆ ಪರಿಹಾರ ಒದಗಿಸ್ಕೊಡೋಣ. ನೀವು ಹೇಳಿ ಏನು ಮಾಡಬೇಕು ಅಂತ ಹೇಳಿ, ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಹೇಳಿ. ನಿಮ್ಮ ಡಿಮ್ಯಾಂಡ್ಸ್ ಏನಿದೆ, ಇವಾಗ ರೈತರಿಗೆ ಏನು ಮಾಡಿಕೊಡ್ಬೇಕು, ಆ ಡಿಮ್ಯಾಂಡ್ಸ್ ನಿಮ್ಮ ಹತ್ರ ಏನಿದೆ ಅದನ್ನ ಇಡಿ, ಮುಂದೆ ನಾವು ಮಾತಾಡೋಣ. ಇಲ್ಲಿ ಯಾರನ್ನು ರೈತರುಗಳಿರೋದೇ ಹೊರತು ಗೂಂಡಾಗಳಿಲ್ಲ. ಅವ್ರು ಹಂಗೆ ಮಾಡಿಬಿಡ್ತಾರೆ, ಇವ್ರು ಹಿಂಗೆ ಮಾಡಿಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳೋದಕ್ಕೆ ನೀವು ಯಾವ ರೀತಿಯಾಗಿ ಎಲ್ಲರನ್ನೂ ಒಳ್ಳೆ ಥರದಲ್ಲೇ ಮಾತಾಡೋಣ ಅಂತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಇಲ್ಲಿಗೆ ಬರ್ತಾ ಇದ್ದೀರಾ, ಅದೇ ಉದ್ದೇಶದ ಪ್ರಕಾರವಾಗಿ ನಾವು ಕೂಡ ತಮ್ಮೊಟ್ಟಿಗೆ ಮಾತಾಡೋದಕ್ಕೆ ರೆಡಿ ಇದ್ದೀವಿ. ಈಗ DK ಶಿವಕುಮಾರ್ ಅವ್ರನ್ನು ಕೂಡ ಆಹ್ವಾನ ಮಾಡಿದ್ರು, ಆದರೆ ಅವ್ರು ಇಲ್ಲಿಗೆ ಬರ್ತಾ ಇಲ್ಲ, ಯಾಕಾಗಿ? ಇದು ಎಲ್ಲ ಒಂದು ಕಡೆ ಸಂಜೆವರೆಗೂ ಕಾಯೋಣ, ಎಲ್ಲವೂ ನಿಮಗೆ ತಿಳಿಯುತ್ತೆ ಆಯ್ತಾ? ಸೊ ಅದೇನು ಅಂತ ಹೇಳಿದ್ರೆ ಪ್ರತಿಯೊಂದನ್ನು ನೀವೇ ಅಪ್ಡೇಟ್ ಮಾಡ್ತಾ ಇರ್ತೀರಾ. ಅವರು ವಿಧಾನಸೌಧಕ್ಕೆ ಕರೆದ್ರು ಬನ್ನಿ ಅಂತ ಹೇಳಿ, ಅದು ಬೇಡ ನಾವಿಲ್ಲೇ ಮಾತಾಡೋಣ ಅಂತಕ್ಕಂಥದ್ದು ಇವರ ಒಂದು ಮಾತನ್ನು ಇವರು ಹೇಳಿದ್ದಾರೆ. ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ನೋಡಿ ಕಾದು ನೋಡೋಣ. ಇದಿಷ್ಟು ಬಿಡದಿಯ GBIT ಪರವಾಗಿರ್ತಕ್ಕಂಥ ರೈತರ ಒಂದು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರಶೀದ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಬಿಡಿ. ಬಡವರಿಂದ ನಾನು ಅಧಿಕಾರ ಯಾಕೆ ನಡೆಸಬೇಕು ಅಂತ ಕಲ್ತ್ಕೊಂಡವನು.
ಬೆಂಗಳೂರು ನಗರದ ಅಭಿವೃದ್ಧಿಗೆ ಹಲವಾರು ರೀತಿಯ ತೀರ್ಮಾನ ತೆಗೆದುಕೊಂಡೆ, ಆದ್ರೆ ನಾನು ಪ್ರಚಾರ ತಗೊಳ್ಳಿಲ್ಲ. ಈಗ ಪುಟಗಟ್ಟಲೆ ಕೊಡ್ತಾರಲ್ಲ ಪ್ರಚಾರ, 4 ಪೇಜು 5 ಪೇಜು ಕೊಡ್ತಾರಲ್ಲ, ಆ ರೀತಿ ನಾನು ಎಂದೂ ಪ್ರಚಾರ ಪಿಟ್ಟಿಸಿ ಈ ರಾಜ್ಯದ ಜನತೆಯ ತೆರಿಗೆ ಹಣವನ್ನು ದುಂದು ವೆಚ್ಚ ಮಾಡಲಿಲ್ಲ. ಅದೇ ನಾನು ಮಾಡಿದಂತ ಇನ್ನೊಂದು ತಪ್ಪಿರ್ಬೋದು. ಈ ಒಂದು ಬೇರೆ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ನಿಮ್ ಸಮಯ ವ್ಯರ್ಥ ಮಾಡಲ್ಲ. ಯಾಕೆಂದ್ರೆ ಒಂದಿನ ಬಹಳ ಸುದೀರ್ಘವಾಗಿ ಮಾತಾಡಿರೋದು ಅಷ್ಟೇ ಅಲ್ಲ, ನಾನು ಇಲ್ಲಿ ಹಲವಾರು ಜನ ನನ್ನ ಅಕ್ಕಂದಿರೋ ತಂಗಿರೋ ಜೊತೆ ನನ್ನ ಮಕ್ಕಳು ಸಮಾನವಾಗಿರ್ತಕ್ಕಂಥ 2-3 ಜನ ಹೆಣ್ಣು ಮಕ್ಕಳು ಕಾಲೇಜಿನ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು, ಅದ್ರ ಜೊತೆ ನಮ್ಮ ಯುವಕರೊಬ್ರು ಯೋಗಿ ಅದ್ಭುತವಾಗಿ ಮಾತನಾಡೋದು. ನಾನು ಇಲ್ಲಿ ಕೂತು ನಾನು ಯೋಚನೆ ಮಾಡ್ತಾ ಇದ್ದೆ, ಈ ರೀತಿಯ ಒಂದು ಚಿಂತನೆ ಇಟ್ಟಿರ್ತಕ್ಕಂಥ ನನ್ನ ಸಹೋದರಿಯರು, ನನ್ನ ಯುವಕ ಸ್ನೇಹಿತರು ಏನೋ ಹೇಳ್ತಾರ ಜನಿಸಿ ಅದನ್ನ ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಕ್ಕೆ ನಿಮ್ಮಂತವರು ಇವತ್ತು ಬಿಡುದಿನಲ್ಲಿ ನನ್ನ ತಾಯಂದಿರು 470 ದಿವಸಲು ಹಿರಿಯರಿರ್ಬೋದು ಕಿರಿಯರಿರ್ಬೋದು ನೀವೆಲ್ಲ ಸೇರಿ ಒಂದು ಸರ್ಕಾರ ಏನು ಒಂದು ಜನವಿರೋಧಿ ನೀತಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ರೈತರ ಒಂದು ಕುಟುಂಬಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿಂದ ಒಂದು ಸಂದೇಶ, ಆ ರೀತಿಯ ಒಂದು ಭಾವನೆಗಳನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡಂತವ್ರು, ಆ ಜ್ಞಾನ ಬೆಳೆಸ್ಕೊಂಡಿರ್ತಕ್ಕಂಥ ನಮ್ಮ ಯುವಕರು ಈ ಒಂದು ಹೋರಾಟದಿಂದ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ತಲುಪಿಸಿದ್ರೆ, ಬಹುಶಃ ನಿನ್ನೆಯ ದಿನ ನಾನು ಮಂಡ್ಯದ ಮದ್ದೂರು ತಾಲೂಕಿನಲ್ಲಿ ಇರ್ತಕ್ಕಂಥ ನವೋದಯ ವಿದ್ಯಾಲಯಕ್ಕೆ ಹೋಗಿದ್ದೆ. ಇದು ನೀನು ಇದ್ದಲ್ಲಪ್ಪ, ನಿನ್ನೆ ಬಂದಿದ್ದಲ್ಲ ಮಕ್ಕಳು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನೀನು ನೋಡಿ ಬಂದೆ ಅಣ್ಣ ಅಂತ. ಅಲ್ಲಿ ಒಬ್ಬ ಯುವಕ ಅವನು 8ನೇ ತರಗತಿನೋ 9ನೇ ತರಗತಿ ವಿದ್ಯಾರ್ಥಿ ನನ್ನ ಹತ್ರ ಬಂದು ಕೇಳ್ತಾನೆ, ಅಣ್ಣ ಇಲ್ಲಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರಗಳು ಇದೆಲ್ಲ ನಡೀತಾ ಇದೆಯಲ್ಲ, ಇದನ್ನ ನಿಲ್ಲಿಸ್ಲಿಕ್ಕೆ ಆಗಲ್ವಾ ಅಂತ ಕೇಳ್ತಾನೆ. ಉತ್ತರ ಏನು ಕೊಡೋದು? ಒಬ್ಬ ಯುವಕ 8ನೇ ತರಗತಿ ಓದ್ತಕ್ಕಂಥ ಯುವಕ ನಾನು ಪ್ರಶ್ನೆ ಮಾಡ್ತೀನಿ, ಇದೆಲ್ಲ ಯಾತಿಗೆ ನಾನು ಹೇಳ್ತಾ ಇದ್ದೇನೆ? ನನ್ನನ್ನ ಬೆಳೆಸಿರ್ತಕ್ಕಂಥ ಪುಣ್ಯಾತ್ಮ ತಂದೆ ತಾಯಂದ್ರು ನೀವುಗಳು, ನಾನು ಯಾವುದೇ ಕಾರಣಕ್ಕೂ ನಾನು ಒಳ್ಳೇದಾಗೋದಿಲ್ಲ ಸುಳ್ಳು ಹೇಳ್ತಾ ಇದ್ರೆ. ನಾನೀಗ 5ನೇ ಬಾರಿ ನನ್ನ ಜೀವನದಲ್ಲಿ ದೇವರಿಂದ ಜೀವದಾನ ಪಡೆದು ಬಂದಿರ್ತಾನು ಇಲ್ಲಿ ಕೂತಿದ್ದೆ ನಿಮ್ಮ ಮುಂದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.